ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಶ್ವೇತಾ ಮೈಲಾರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ತುಂಬ ದಿನ ಆದಾದಮೇಲೆ ನಿಮ್ಮ ಜೊತೆ ವೀಡಿಯೋಸ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕೆಲಸಗಳಿದ್ದರಿಂದ ನಾನು ಯಾವುದೇ ವೀಡಿಯೋಸ್ಗಳನ್ನ ಮಾಡ್ಕೊಳೋದಕ್ಕಾಗಿಲ್ಲ. ಹಾಗಾಗಿ ಯಾವುದು ಕೂಡ ಇಷ್ಟು ದಿನ ವೀಡಿಯೋಸ್ ಹಾಕಿರಲಿಲ್ಲ ನಾನು. ಇರೋ ವೀಡಿಯೋಸ್ಗಳನ್ನೂ ಕೂಡ ಎಡಿಟ್ ಮಾಡೋದಕ್ಕೆ ನನಗೆ ಟೈಮ್ ಆಗಿರಲಿಲ್ಲ. ಹಾಗಾಗಿ ಇವತ್ತು ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸ್ಪೆಷಲ್ ಮೂಮೆಂಟ್ಗಳದ್ದು ವೀಡಿಯೋಸ್ಗಳನ್ನ ಮಾಡ್ಕೊಂಡಿದ್ದೆ, ಅದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗ್ಬೋದು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಮರಿದನೆ ಶ್ವೇತಾ ಮೈಲಾರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವಾಗ ನಮ್ಮ ಅಪ್ಪ ಅಮ್ಮನ ವೆಡ್ಡಿಂಗ್ ಆ್ಯನಿವರ್ಸರಿ ವಿಡಿಯೋನ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅಪ್ಪ ಅಮ್ಮ ಮದುವೆ ಆಗಿ 33 ಇಯರ್ಸ್ ಕಂಪ್ಲೀಟ್ ಆಯಿತು. ಅದರದ್ದು ಚಿಕ್ಕದಾಗಿ ಸೆಲೆಬ್ರೇಷನ್ ಮಾಡಿದ್ವಿ. ಹೊರಗಡೆ ಹೋಗಿದ್ವಿ. ಹಾಗೆ ಹೊರಗಡೆ ಹೋಗಿದ್ದಾಗ ನಮ್ಮ ಅತ್ತೆ ಮಗಳು ಮನೆಗೆ ಹೋಗಿ ಅಲ್ಲಿ ಕೇಕ್ ಎಲ್ಲನೂ ಕಟ್ ಮಾಡಿ ಅಲ್ಲಿ ಅವ್ರ ಮನೇಲಿ ಸೆಲೆಬ್ರೇಷನ್ ಮಾಡಿದ್ವಿ. ಅವತ್ತೆಲ್ಲ ಅಪ್ಪ ಅಮ್ಮನೂ ಬ್ಯುಸಿ ಇದ್ದರು, ನಾವು ಕೂಡ ಬ್ಯುಸಿ ಇದ್ದೋ. ಕೆಲಸಗಳಿಗೆ ಹೋಗಿ ಸಂಜೆ ಅನ್ನಂಗೆಲ್ಲೋ ಹೊರಗಡೆ ಹೋಗಿದ್ವಿ. ಹೊರಗಡೆ ಮುಗಿಸ್ಕೊಂಡಂಗೆ ನಮ್ಮ ಅತ್ತೆ ಮಗಳು ನಿಯರೆಸ್ಟ್ ಇತ್ತು ಅಂತ ಅಂದ್ಬಿಟ್ಟು ಅಲ್ಲೋಗಿ ಅಲ್ಲೆಲ್ಲ ಸೆಲೆಬ್ರೇಷನ್ ಮಾಡಿದ್ವಿ. ನಮ್ಮ ಅತ್ತೆ ಮಗಳು ಕೂಡ ಎಲ್ಲ ನಾವು ಹೋಗೋ ಟೈಮ್ಗೆನೇ ಎಲ್ಲ ಥರದ ಅಡುಗೆಗಳನ್ನೆಲ್ಲ ಮಾಡಿಕೊಂಡು ರೆಡಿ ಮಾಡಿಕೊಂಡು ನಮಗೋಸ್ಕರ ವೆಯ್ಟ್ ಮಾಡ್ತಾಯಿದ್ಲು. ಎಲ್ಲ ವೆಜ್ ಅಡುಗೆನೇ ಮಾಡಿದ್ಲು. ಸ್ವೀಟ್ ಮಾಡಿದ್ಲು, ಪಾಯಸ, ಅನ್ನ, ಸಾಂಬಾರು, ಮುದ್ದೆ ಎಲ್ಲ ಮಾಡಿದ್ಲು. ಅವಳು ಕೂಡ ಕೆಲಸಕ್ಕೆ ಹೋಗ್ತಾಳೆ. ಕೆಲಸದಿಂದ ಬಂದು ಅವಳು ಕೂಡ ಮಾಡಿದ್ಲು. ಇವಾಗ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ಇವಾಗ ಏನು ನೋಡ್ತಾ ಇದ್ದೀರಾ, ಇದು ನನ್ನ ಮಗನ ಸಮ್ಮರ್ ಕ್ಯಾಂಪಿನ ವಿಡಿಯೋ. ಮೇ ಮಂತ್ ಎಂಡಿಂಗ್ ಅನ್ನಂಗೆ ನಾನು ಅವನ್ನ ಸಮ್ಮರ್ ಕ್ಯಾಂಪಿಗೆ ಜಾಯಿನ್ ಮಾಡಿಸಿದ್ದೆ. ಸಮ್ಮರ್ ಕ್ಯಾಂಪಿಗೆ ಸೇರಿಸ್ಬೇಕು ಅನ್ನೋ ಯಾವುದೇ ಐಡಿಯಾ ಕೂಡ ನನಗಿರಲಿಲ್ಲ. ರಜೆ ಟೈಮಲ್ಲಿ ಚೆನ್ನಾಗಿ ಆಟ ಆಡಿಕೊಂಡು ಮನೇಲಿರಲಿ ಅನ್ನೋದೊಂದು ಇದಿತ್ತು. ಅದಾದಮೇಲೆ ರಜಾ ಕಳೀತಾ ಇನ್ನೇನು ಅವನಿಗೆ ಒಂದು ರೂಟೀನ್ ಅನ್ನೋದು ಅವನು ಏನು ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಬೆಳೆಸ್ಕೊಂಡಿರ್ತಾನೆ, ಅದು ಕಂಪ್ಲೀಟಾಗಿ ಅವನದು ಚೇಂಜ್ ಆಗೋಗ್ಬಿಟ್ಟಿತ್ತು. ಬರೀ ಟಿ ವಿ ನೋಡು, ಮೊಬೈಲ್ ನೋಡು, ಇದೇನೇ ಆಗೋಗ್ಬಿಟ್ಟಿತ್ತು. ಹಾಗಾಗಿ ಯಾವುದ್ರಲ್ಲನ ಒಂದರಲ್ಲಿ ಎಂಗೇಜ್ ಮಾಡೋಣ, ಒಂದು ರಜೆ ಟೈಮಲ್ಲಿ ಕಲೀಲಿ ಅನ್ನೋ ರೀಸನ್ಗೋಸ್ಕರ ನಾನು ಸಮ್ಮರ್ ಕ್ಯಾಂಪಿಗೆ ಜಾಯಿನ್ ಮಾಡಿಸಿದೆ. ಇದನ್ನು ನನಗೆ ಸಜೆಸ್ಟ್ ಮಾಡಿದ್ದು ನನ್ನ ಆಫೀಸ್ ಕೊಲೀಗ್ ಒಬ್ಬರು. ಸಮ್ಮರ್ ಕ್ಯಾಂಪ್ದು ಎಲ್ಲೋ ಒಂದು ಕಡೆ ನೋಡಿದರು ಅಂತ ಅಂದ್ಬಿಟ್ಟು ಡೀಟೇಲ್ಸ್ನ ಶೇರ್ ಮಾಡಿದರು. ಹಾಗಾಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಾನು ನಮ್ಮ ಆಫೀಸು ಮತ್ತು ನನ್ನ ಮನೆಗೆ ನಿಯರೆಸ್ಟ್ ಆಗುತ್ತೆ. ಹಾಗಾಗಿ ನಾನು ಮತ್ತು ನಮ್ಮ ಆಫೀಸ್ ಕೊಲೀಗ್ ಇಬ್ಬರು ಸೇರಿಕೊಂಡು ನಮ್ಮಿಬ್ಬರು ಮಕ್ಕಳನ್ನು ಕೂಡ ಒಂದೇ ಕಡೆನೇ ಜಾಯಿನ್ ಮಾಡಿಸಿದ್ವಿ. ಇದು ನಾರ್ಮಲ್ ಸಮ್ಮರ್ ಕ್ಯಾಂಪ್ಗಿಂತ ಒಂಥರ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಹೇಗೆ ಅಂತಂದರೆ ಇಲ್ಲಿ ಯಕ್ಷಗಾನ, ಡ್ರಾಮಾ, ಡ್ಯಾನ್ಸು ಮತ್ತು ಹಾಡು, ಪಟ್ಟದ ಕುಣಿತ, ಇನ್ನೂ ಕೆಲವೊಂದು ಎಷ್ಟೊಂದು ಆ್ಯಕ್ಟಿವಿಟೀಸ್ಗಳನ್ನ ತುಂಬಾ ಚೆನ್ನಾಗಿ ಮಾಡ್ತಾರೆ. ಅದೆಲ್ಲ ಲಿಸ್ಟು ನೋಡಿ ಮತ್ತು ಟೈಮಿಂಗ್ಸು 11 o'clock ಮಾರ್ನಿಂಗ್ 11 o'clock ಮಧ್ಯಾಹ್ನ 3 o'clock ಇತ್ತು. ಇದನ್ನೆಲ್ಲ ನೋಡಿ ನಾನು ಓಕೆ ಅಂತ ಅಂದ್ಬಿಟ್ಟು ಜಾಯಿನ್ ಮಾಡಿಸ್ದೆ. ಒಂದು 10-15 days ಏನೇನೋ ಇದು ಕ್ಲಾಸ್ಗಳಿತ್ತು. ಅದಾದಮೇಲೆ ಫೈನಲ್ ಡೇ ಒಂದು ಪ್ರೋಗ್ರಾಮ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಹೇಳಿದರು. ಹಾಗಾಗಿ ಎಲ್ಲ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿಕೊಂಡು ಜಾಯಿನ್ ಮಾಡಿಸಿದ್ದು. ತುಂಬ ಚೆನ್ನಾಗಿ ಹೇಳ್ಕೊಂಡ್ಕೊಟ್ರು. ಇವಾಗ ಏನು ನೋಡ್ತಾ ಇದ್ದೀರಾ, ಇದು ಫೈನಲ್ ಡೇ ಫಂಕ್ಷನ್. ಕಲಿಸಿರೋ ಸ್ವಲ್ಪ ಟೈಮಲ್ಲೇ ಏನೇನೆಲ್ಲ ಕಲಿಸಿದ್ದಾರೆ ಎಲ್ಲನೂ ಕೂಡ ಲಾಸ್ಟ್ ಡೇ ಪ್ರೋಗ್ರಾಮಲ್ಲಿ ಮಕ್ಕಳ ಕೈಲಿ ಪರ್ಫಾರ್ಮ್ ಮಾಡಿಸಿದ್ರು. ತುಂಬ ಚೆನ್ನಾಗಿ ಮಾಡಿದ್ರು. ಯಕ್ಷಗಾನ ಮತ್ತು ಏನು ಪಟ್ಟದ ಕುಣಿತ ಅಂತ ಅಂದ್ಬಿಟ್ಟು ಅದಾಗ್ಬೋದು, ಮತ್ತು ಒಂದು ವೆಸ್ಟ್ರನ್ ಡ್ಯಾನ್ಸ್ ಮಾಡಿಸಿದ್ರು. ಎಲ್ಲ ಮಕ್ಕಳ ಕೈಲಿ ಡ್ರಾಮಾ ಮಾಡಿಸಿದ್ರು, ಡ್ಯಾನ್ಸ್ ಆಡಿಸಿದ್ರು. ಹಾಗೇನೇ ಒಂದು ಹಾಡು, ಜನಪದ ಗೀತೆ, ಇದೆಲ್ಲ ಕೂಡ ಮಾಡಿಸಿದ್ದಾರೆ. ಅದು ಒಂದು 10-15 ಡೇಸಲ್ಲಿ ಅವರು ಪ್ರಾಕ್ಟೀಸ್ ಮಾಡಿಸಿ ಹೇಳ್ಕೊಂಡ್ಕೊಟ್ಟು ತುಂಬ ಚೆನ್ನಾಗಿ ಮಾಡಿದ್ರು ಎಲ್ಲ ಮಕ್ಕಳು. ನನ್ನ ಮಗ ಅಂತೂ ಅವನಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಈ ಡ್ರಾಮಾ ಅದೆಲ್ಲನೂ ಅವ್ನಿಗೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ. ಬಟ್ ಅಲ್ಲೊಂದ್ಸಲಿ ಅವ್ರು ಹೇಳ್ಕೊಂಡ್ಕೊಟ್ಟು ಮಾಡೋದಾದ್ಮೇಲೆ ಎಷ್ಟು ಚೆನ್ನಾಗಿ ಅವನೇ ಇವಾಗ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾನೆ. ಆ ಲೆವೆಲ್ಲಿಗೆ ಅವರು ಟೀಚ್ ಮಾಡಿದರು. ತುಂಬ ವರ್ತ್ ಅಂತ ಅನ್ನಿಸ್ತು ಆ ಟೈಮಲ್ಲಿ ಸೇರಿಸಿದ್ದು. ಕಮ್ಮಿಂಗ್ ಡೇಸಲ್ಲಿ ಅವನ್ನ ಏನಾನ ಬೇರೆ ಆ್ಯಕ್ಟಿವಿಟೀಸ್ಗೆ ಹಾಕಬೇಕು ಅಂತಂದರೆ ಅಲ್ಲೇ ಜಾಯಿನ್ ಮಾಡಿಸೋಣ ಅಂತ ಅಂದ್ಬಿಟ್ಟು ಅಷ್ಟು ಚೆನ್ನಾಗಿ ಸ್ಯಾಟಿಸ್ಫ್ಯಾಕ್ಷನ್ ಆಗಿತ್ತು ನನಗಂತೂ. ಇವಾಗ ಏನು ನೋಡ್ತಾ ಇದ್ದೀರಾ, ಇದು
ಫೈನಲ್ ಡೇ ಪರ್ಫಾರ್ಮೆನ್ಸ್. ನಾನು ಕ್ಲಿಪ್ಪಿಂಗ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಅಲ್ಲಿ ಸುಮಾರು ಒಂದು ಸಂಜೆ 5 ಗಂಟೆಯಿಂದ ಹಿಡಿದು ನೈಟು 10 o'clockವರೆಗೂ ಪ್ರೋಗ್ರಾಮ್ ನಡೀತು. ಅದರಲ್ಲಿ ಎಲ್ಲ ಮಕ್ಕಳ ಕೈಲೂ ಎಲ್ಲ ಪರ್ಫಾರ್ಮೆನ್ಸ್ಗಳನ್ನು ಕೂಡ ಮಾಡಿಸಿದ್ರು. ಸೊ ನಾನು ಅದೆಲ್ಲ ಕೂಡ ಶೇರ್ ಮಾಡ್ಕೊಳೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ಕೆಲವೊಂದು ಪರ್ಫಾರ್ಮೆನ್ಸ್ಗಳದ್ದು ಸ್ವಲ್ಪ ಕ್ಲಿಪ್ಪಿಂಗ್ನ ನಾನು ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ಕೊಳ್ತೀನಿ. ಪಾತ್ರದಲ್ಲಿ ಯಶಸ್, ಮರ ಪಾತ್ರದಲ್ಲಿ ನಿರೀಕ್ಷಾ, ರಾಮಬಾಬು ಮತ್ತೆ ಉಸು ಪಾತ್ರದಲ್ಲಿ ಅಕ್ಕರು, ಮಂಗ ಮತ್ತು ಅಸಿಸ್ಟೆಂಟ್ ಪಾತ್ರದಲ್ಲಿ ಶ್ವೇತಾ, ಗೋಪಾಲ್ ಮತ್ತು ಪಾತ್ರದಲ್ಲಿ ಡೇವಿಡ್. ಸೊ ಇದು ಇನ್ನೊಂದು ಸ್ಪೆಷಲ್ ಮೂಮೆಂಟ್ನ ಕ್ಯಾಪ್ಚರ್ ಮಾಡಿರೋ ಅಂತಹ ಕ್ಲಿಪ್ಪಿಂಗ್. ಸೊ ಅದೇನೇ IPL ಫೈನಲ್ಸ್, RCB ಫೈನಲ್ಸಿಗೆ ಸೆಲೆಕ್ಟ್ ಆದಮೇಲಂತೂ ಸಿಕ್ಕಾಪಟ್ಟೆ ಖುಷಿಯಾಗಿತ್ತು ನಮ್ಮ ಮನೆಯವರೆಲ್ರಿಗೂ ಕೂಡ. ನಮ್ಮ ಮನೇಲಿ IPL ಸ್ಟಾರ್ಟ್ ಆದಾಗಿಂದ ಎವ್ರಿ ಮ್ಯಾಚ್ನ ನನ್ನ ಹಸ್ಬೆಂಡ್ ಮತ್ತು ನನ್ನ ಮಗ ಒಂದು ಮ್ಯಾಚು ಕೂಡ ಮಿಸ್ ಮಾಡ್ದೇ ನೋಡಿದ್ದಾರೆ. ಇಬ್ಬರಿಗೂ ತುಂಬ ಅಂದರೆ ತುಂಬ ಇಷ್ಟ. RCB ಫೈನಲ್ಸಿಗೆ ಸೆಲೆಕ್ಟ್ ಆದಮೇಲಂತೂ ನಮ್ಮೆಲ್ರಿಗೂ ಕೂಡ ತುಂಬಾ ಖುಷಿಯಾಗಿತ್ತು. ಅಫ್ಕೋರ್ಸ್ ನಿಮ್ಮೆಲ್ರಿಗೂ ಕೂಡ ತುಂಬಾ ಖುಷಿಯಾಗಿರುತ್ತೆ. ಯಾರೆಲ್ಲ RCB ಫ್ಯಾನ್ಸ್ ಇದ್ದೀರಾ, RCB ಫೈನಲ್ಸಿಗೆ ಹೋದಾಗೂ ಖುಷಿಯಾಗಿರುತ್ತೆ. ಹಾಗೆಯೇ ಫೈನಲ್ಸಲ್ಲಿ RCB ಗೆದ್ದಾಗೂ ಕೂಡ ಎಲ್ರಿಗೂ ಕೂಡ ತುಂಬಾ ಖುಷಿಯಾಗಿರುತ್ತೆ. ಇಷ್ಟು ವರ್ಷದಿಂದ ಯಾರೆಲ್ಲ RCB ಫ್ಯಾನ್ಸ್ ಈ ಸಲ ಕಪ್ ನಮ್ಮದು ಅಂತಿದ್ರ. ಸೊ 2025 ಕಪ್ಪು ನಮ್ಮದೇ ಆಯಿತು. ಸೊ ಎಲ್ರಿಗೂ ಕೂಡ ತುಂಬ ಖುಷಿಯಾಗಿರುತ್ತೆ. ಸೊ ನಮ್ಮ ಮನೆಯಲ್ಲಿ ಆವತ್ತಿನ ದಿನ ಹೇಗೆ ನಮ್ಮ ಮನೆಯವರ ರಿಯಾಕ್ಷನ್ ಇತ್ತು ಅಂತಂದ್ಬಿಟ್ಟು ಸ್ವಲ್ಪ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೆ. ಸೊ ಅದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಲಾಸ್ಟ್ ಮೂಮೆಂಟ್ ಅನ್ನಂಗೆ ನನ್ನ ಮಗಂಗಂತೂ ಅವ್ನ ಖುಷಿಗೆ ತಡೆಯೋದಕ್ಕೆ ಆಗ್ತಾ ಇರಲಿಲ್ಲ. ಸೊ ಕುಂದಾಡಿಕೊಂಡು ಮ್ಯಾಚ್ನ ನೋಡ್ತಾ ಇದ್ದ. ಸೊ ಲಾಸ್ಟ್ ಮೂಮೆಂಟ್ ಅನ್ನಂಗೆ ಕೊಹ್ಲಿ ಕೂಡ ಎಮೋಷ್ನಲ್ ಆಗಿ ಅಳ್ತಾ ಇದ್ದ. ಸೊ ಅದನ್ನೆಲ್ಲ ನೋಡಿಕೊಂಡು ಕೊಹ್ಲಿ ಎಲ್ಲ ಅಳ್ತಾ ಇದ್ದಾನೆ, ಇನ್ನೇನು ವಿನ್ ಆಗಿಬಿಡ್ತೀವಿ ಅಂತ ಅಂದ್ಬಿಟ್ಟು. ಸೊ ಅವನು ಕೂಡ ಹೇಳ್ತಿದ್ದ. ಸೊ ಅವನ ರಿಯಾಕ್ಷನ್ ಅಂತೂ ಪ್ರೈಸ್ಲೆಸ್ ಆಗಿತ್ತು. ನಮಗಂತೂ ಅವನ ರಿಯಾಕ್ಷನ್ ನೋಡಿನೇ ಖುಷಿ ಆಗ್ತಾಯಿತ್ತು. ಅಲ್ಲೋಡಲ್ಲಿ ಪಟಾಕಿ ಹೊಡಿತು ರೀ. 2 6 1 ರನ್ ಹೊಡೆದ. 2 6 ಹೊಡೆದ. ನನಗೂ ಪಾಪ ಒಂದು ರನ್ ಹೊಡೆದ. ಇನ್ನೊಂದು ಬಾಲ್ ಇದ್ರೆ ಹೊಡೆದಾಕಿರೋ ನಾವು. ಆಗಲೇ ನೋಡಿ ಪಟಾಕಿ ಹೊಡಿತಿದ್ದಾರೆ ಋತು. ಹೇಳಿಲ್ವಾ RCBನೇ ಇಲ್ಲ ಅಂತ?
ದೀಪಾವಳಿ ಮಾಡ್ತಾರೆ ಇವತ್ತೇ. ಕಾಲ್ನ ಒಂದೆಲ್ಲ ನೋಡಿ ಫ್ರೆಂಡ್ಸ್, RCB ಗೆದ್ದಿದ್ದ ಖುಷಿಗೆ ಅಪ್ಪ ಮಗ ಒಂದು ರೈಡ್ ಹೋಗ್ತಾರಂತೆ. ನಾನು ಇಲ್ಲೇ ಇರ್ತೀಯಾ? 12 o'clock ಇಲ್ಲಿರಬೇಕು. 12 ಒಳಗಡೆ ಇರಬೇಕು ಇಲ್ಲಿ. ನಾವು ಅಲ್ಲಿ ನೋಡ್ಬೇಕು. ಸೊ ನಮ್ಮ ಅಪ್ಪ ಅಮ್ಮನ ವೆಡ್ಡಿಂಗ್ ಆ್ಯನಿವರ್ಸರಿ ಅದಾದಮೇಲೆ ಒಂದು 3 days ಅದಾದಮೇಲೆ ನಮ್ಮದು ಕೂಡ ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು. ಸೊ ನಾವು ಆವತ್ತಿನ ದಿನ ಒಂದು ಮದುವೆ ಫಂಕ್ಷನ್ ಇತ್ತು. ಸೊ ಎಲ್ಲರೂ ಹೋಗಿ ಅದಾದಮೇಲೆ ನಮ್ಮ ಅಮ್ಮವ್ರ ಮನೆಗೆ ಹೋಗಿದ್ವಿ. ಸೊ ಅಲ್ಲಿ ಚಿಕ್ಕದಾಗಿ ಕೇಕ್ ಕಟ್ ಮಾಡಿ ಸೆಲೆಬ್ರೇಷನ್ ಮಾಡಿದ್ವಿ. ಸೊ ಜಾಸ್ತಿ ಏನು ಆವತ್ತಿನ ದಿನ ವೀಡಿಯೋ ಮಾಡ್ಕೊಂಡಿಲ್ಲ, ಸ್ವಲ್ಪ ಫೋಟೋಸ್ನ ತೊಗೊಂಡಿದ್ದು ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಇಷ್ಟು ಇವತ್ತಿನ ವೀಡಿಯೋ. ಆದಷ್ಟು ಸ್ವಲ್ಪ ವೀಡಿಯೋಸ್ನ ಶೇರ್ ಮಾಡ್ಕೊಂಡಿದ್ದೀನಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಮರಿದನೆ ಶ್ವೇತಾ ಮೈಲಾರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.